ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಸಬ್ಬಕ್ಕಿ ಬಳಸಿ ಸಬ್ಬಕ್ಕಿ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ನಾನು 5 ರಿಂದ 6 ಗಂಟೆ ಸಬ್ಬಕ್ಕಿ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ. ಒಂದು ದೊಡ್ಡ ಸೈಜು ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅಳತೆ ಕಪ್ಪಲ್ಲಿ 1 ಕಪ್ಪು ಸಬ್ಬಕ್ಕಿ ನೆನೆಸ್ಕೊಂಡಿರೋದು. ಓಕೆ, ಜೀರಿಗೆ ಹಾಕ್ಕೊಳ್ಳೋಣ. 2 ಹಸಿಮೆಣಸಿನ್ಕಾಯಿ ಹೆಚ್ಚಿದ್ದು, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಬೇಯಿಸಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಪುಡಿ ಮಾಡ್ಕೊಳ್ಳೋಣ. ತುರಿಯೋದಕ್ಕಿಂತ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿರುತ್ತೆ. ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡಿರೋದು. 1/4 ಕಪ್ನಷ್ಟು ಶೇಂಗಾ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಬೇಡ ಅಂದರೆ ಈ ಥರ ನೀವು ಪಡ್ಡು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಇರುತ್ತೆ. ಕಡಿಮೆ ಎಣ್ಣೆಯಲ್ಲೂ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಂಡಿರೋದು ಉಂಡೆ ಮಾಡ್ಕೊಳ್ಳೋಣ. ಹಗುರವಾಗಿ ಪ್ರೆಸ್ ಮಾಡಿ ಈ ಥರ ಎಲ್ಲವನ್ನು ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಡಿರೋದು. ಈಗ ಪಡ್ಡು ಮಾಡ್ಕೊಳ್ಳೋಣ. ಪಡ್ಡು ಹಂಚು ಕಾಯೋ ಕಟ್ಟಿತ್ತು, ಕಾಯ್ದಿದೆ. ಎಣ್ಣೆ ಹಾಕ್ಕೊಳ್ಳೋಣ. ಒಂದೊಂದೇ ಹಾಕ್ಕೊಳ್ಳೋಣ. ಬೇಯಿಸ್ಕೊಳ್ಳೋಣ ಮುಚ್ಚಿಬಿಟ್ಟು. ಒಂದು ಸೈಡು ಗರಿ ಗರಿ ಆಗಬೇಕು. ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡಿರೋದು. ತಿರುಗಿಸಿ ಎಲ್ಲ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಂತ ಎಲ್ಲ ಕಡೆಗೂ ತಿರುಗಿಸಿ ಕೆಂಪಾಗುವವರೆಗೂ ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಒಂದು 5-6 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಎಲ್ಲ ಕಡೆಗೂ ಕ್ರಿಸ್ಪಿ ಆಗಬೇಕು. ಆಗಿದೆ, ತೆಕ್ಕೊಳ್ಳೋಣ. ಕಡಿಮೆ ಎಣ್ಣೆ ಬಳಸಿ ನೀವು ಈ ಪಡ್ಡು ಮಾಡ್ಕೋಬೋದು. ರುಚಿನೂ ಅದ್ಭುತವಾಗಿರುತ್ತೆ. ನೀವು ಟೇಸ್ಟ್ ಅಂತೂ ಸಬ್ಬಕ್ಕಿ ವಡೆ ತಿಂದಿದ್ದೀರೇನೋ ಅದು ಅದೇ ಥರನೇ ಬರೋದು. ಸಂಜೆ ಟೀ ಟೈಮಿಗೆ ಸಬ್ಬಕ್ಕಿ ಪಡ್ಡು ರೆಡಿಯಾಗಿದೆ. ನೀವು ಪುದೀನ ಚಟ್ನಿ ಜೊತೆಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.